ಅದು ಪಾಪ. ಕುರುಕ್ಷೇತ್ರದ ಮಹಾಯುದ್ಧ ಮುಗಿದಿತ್ತು. ಭೂಮಿ ರಕ್ತದಿಂದ ನೆನೆದು ಆಕಾಶವು ಧೂಳು ಮತ್ತು ದುಗುಡದಿಂದ ಕತ್ತಲಾಗಿತ್ತು. ಪಾಂಡವರ ವಿಜಯವು ಘೋಷಿತವಾಗಿದ್ದರೂ ಯುದ್ಧದ ಬೆಲೆ ಅಪಾರವಾಗಿತ್ತು. ಅದೇ ರಾತ್ರಿಯಲ್ಲಿ ಗುರುವಿನ ಪುತ್ರ ದ್ರೋಣಾಚಾರ್ಯರ ಏಕೈಕ ಸಂತಾನ ಅಶ್ವತ್ಥಾಮ ಕ್ರೋಧ ಮತ್ತು ಪ್ರತಿಕಾರದ ಅಗ್ನಿಯಲ್ಲಿ ಕುದಿಯುತ್ತಿದ್ದನು. ನನ್ನ ತಂದೆಯನ್ನು ವಂಚನೆಯಿಂದ ಕೊಂದರು. ಪಾಂಡವರ ರಕ್ತದಿಂದಲೇ ನನ್ನ ದುಃಖ ತಣಿಯಬೇಕು. ಅಂಧಕಾರದಲ್ಲಿ ಅವನು ಪಾಂಡವ ಶಿಬಿರಕ್ಕೆ ನುಗ್ಗಿದ. ನಿದ್ರಿಸುತ್ತಿದ್ದ ದ್ರೌಪದಿಯ 5 ಪುತ್ರರು, ನಿರಪರಾಧ ಮಕ್ಕಳು ಅವನ ಕ್ರೂರ ಕತ್ತಿಗೆ ಬಲಿಯಾದರು. ಅದು ಯುದ್ಧವಲ್ಲ, ಅದು ಪಾಪ. ಬೆಳಗ್ಗೆ ದ್ರೌಪದಿ ಕೂಗಿದಳು. ಆ ಕೂಗು ಕುರುಕ್ಷೇತ್ರವನ್ನೇ ಕಂಪಿಸಿದಂತಿತ್ತು. ಪಾಂಡವರು ಶಪಥ ಮಾಡಿದರು. ಅರ್ಜುನ ಅಶ್ವತ್ಥಾಮನ ಹಿಂಬಾಲಿಸಿದ. ಭೀಮ, ಸಹದೇವ, ನಕುಲ ಎಲ್ಲರೂ ಅವನನ್ನು ಹಿಡಿಯಲು ಹೊರಟರು. ಪರಾರಾಗಿಯುತ್ತಿದ್ದ ಅಶ್ವತ್ಥಾಮ ತನ್ನ ಅಂತಿಮ ಅಸ್ತ್ರವನ್ನು ಬಳಸಿದ, ಬ್ರಹ್ಮಾಸ್ತ್ರ. ಅರ್ಜುನನು ಬ್ರಹ್ಮಾಸ್ತ್ರವನ್ನು ಪ್ರತಿಕ್ರಿಯೆ ಮಾಡಿದ. 2 ಬ್ರಹ್ಮಾಸ್ತ್ರಗಳು ಜಗತ್ತನ್ನು ನಾಶ ಮಾಡುವ ಅಂಚಿಗೆ ತಲುಪಿದವು. ಅಷ್ಟರಲ್ಲಿ ಶ್ರೀಕೃಷ್ಣನು ಪ್ರತ್ಯಕ್ಷನಾದ. ಅವನ ಕಣ್ಣುಗಳಲ್ಲಿ ಕೋಪವೂ ಇಲ್ಲ, ಕರುಣೆಯೂ ಇಲ್ಲ. ಇದ್ದದ್ದು ಧರ್ಮದ ತೀರ್ಪು. ಅರ್ಜುನ ಅಸ್ತ್ರವನ್ನು ಹಿಂದಕ್ಕೆ ಕರೆ. ಅರ್ಜುನ ವಿಧೇಯನಾದ. ಆದರೆ ಅಶ್ವತ್ಥಾಮ, ಅವನಿಗೆ ಅಸ್ತ್ರವನ್ನು ಹಿಂದಕ್ಕೆ ಕರೆದುಕೊಳ್ಳುವ ವಿದ್ಯೆಯೇ ಇರಲಿಲ್ಲ. ಅವನು ಬ್ರಹ್ಮಾಸ್ತ್ರವನ್ನು ಗರ್ಭದಲ್ಲಿದ್ದ ಉತ್ತರಣೆಯ ಮಗುವಿನ ಮೇಲೆ ಬಿಡಿಸಿದ. ಅದು ಅಂತಿಮ ಪಾಪ. ಕೃಷ್ಣನು ಮಗುವನ್ನು ರಕ್ಷಿಸಿದ. ಮತ್ತೆ ನಿಧಾನವಾಗಿ ಅಶ್ವತ್ಥಾಮನ ಕಡೆ ತಿರುಗಿದ. ಅಶ್ವತ್ಥಾಮ, ನೀನು ಬ್ರಾಹ್ಮಣನಾದರೂ ಧರ್ಮವನ್ನೇ ಕೊಂದೆ. ನಿದ್ರಿಸುತ್ತಿದ್ದ ಮಕ್ಕಳನ್ನು ಕೊಂದೆ. ಗರ್ಭಸ್ಥ ಶಿಶುವನ್ನು ನಾಶ ಮಾಡಲು ಯತ್ನಿಸಿದೆ. ಇನ್ನು ನಿನಗೆ ಮರಣವಿಲ್ಲ, ಆದರೆ ಜೀವನವೇ ಶಾಪವಾಗುತ್ತದೆ. ಕೃಷ್ಣನು ಅವನ ತಲೆಯಲ್ಲಿದ್ದ ಮಣಿಯನ್ನು ಕಿತ್ತುಕೊಂಡನು. ಈ ಕ್ಷಣದಿಂದ ನೀನು 1000 ವರ್ಷಗಳು ರೋಗ, ರಕ್ತಸ್ರಾವ, ದುರ್ವಾಸನೆ, ಏಕಾಂತದಲ್ಲಿ ಬದುಕಬೇಕು. ಯಾರೂ ನಿನ್ನನ್ನು ಸ್ಪರ್ಶಿಸಬಾರದು, ಯಾರೂ ನಿನ್ನನ್ನು ಪ್ರೀತಿಸಬಾರದು. ನೀನು ಸಾಯಲಾರೆ, ನೀನು ಬದುಕಲೇಬೇಕು, ಪ್ರತಿ ಕ್ಷಣ ಪಶ್ಚಾತ್ತಾಪದಲ್ಲಿ. ಅಶ್ವತ್ಥಾಮ ನೆಲಕ್ಕುರುಳಿದ. ಅವನ ಕೂಗು ಮನುಷ್ಯನದ್ದಲ್ಲ, ಅದು ಶಾಶ್ವತ ಯಾತನೆಯ ಧ್ವನಿ. ಕಾಲ ಹರಿದು ಹೋಯಿತು. ಯುಗಗಳು ಬದಲಾಗಿದವು, ರಾಜ್ಯಗಳು ನಾಶವಾದವು. ಆದರೂ ಅರಣ್ಯಗಳಲ್ಲಿ, ಪರ್ವತಗಳಲ್ಲಿ ಕೆಲವರು ಹೇಳುತ್ತಾರೆ, ರಕ್ತಸ್ರಾವವಾಗುತ್ತಿರುವ ತಲೆಯೊಂದಿಗೆ ಒಬ್ಬ ಅಮರ ಇನ್ನೂ ಅಲೆಯುತ್ತಾನೆ. ಅವನು ಯೋಧನಲ್ಲ, ಅವನು ಸಂತನಲ್ಲ, ಅವನು ಶಾಪಿತ ಸ್ಮರಣೆ. ಅವನೇ ಅಶ್ವತ್ಥಾಮ.